ಕುರಿ ಮಂದೆ ಬಿಟ್ಟಿರೋ ದುಡ್ಡ ಹೆಂಗಾದ್ರೂ ಮಾಡಿ ನಾನು ಇಸ್ಕೊಂಬನಾದ್ರೆ ಇಲ್ಲಿ ಓಡಿ ಬಿಡ್ತಾನೆ ಇಲ್ವಲ್ಲ. ನನ್ನ ಮಗನು ಅವನು ತಗೊಂಡೋಗಿ ಎಡ್ತಿ ಕೈ ಕೊಡ್ತಾಳೆ ಮಗ. ಯಾಕೆ ಹಾಕ್ಲಿಕ್ಕೆ ಬರುತ್ತೆ. ಯಾರೋ ನನ್ನ ನೆನೆಸ್ಕೊಂತಾ ಇದ್ದಾರೆ ಅನ್ಸತ್ತೆ. ಯಾರು ನೆನೆಸ್ಕೊಂತಾ ಇದ್ದಾರೋ ಏನೋ. ಸಾಕಮ್ಮ. ಓ ಕದ್ರಜ್ಜಾಗಿ ಅವಳೆ ನಾನು ನೆನೆಸ್ಕೊಂಬಕ್ಕೆ ಇನ್ಯಾರಿದ್ದಾರೆ ಇವಳು ಬಿಟ್ರೆ. ಅವಳಿಗೆ ನನ್ನ ಬಿಟ್ರೆ ಯಾರು ಗತಿಯಿಲ್ಲ, ನನಗೆ ಅವಳನ್ನ ಬಿಟ್ರೆ ಯಾರು ಗತಿಯಿಲ್ಲ. ಬಾ ಕದ್ರಜ್ಜಿ ಬಾ. ಏನ್ ಸಾಕಮ್ಮ ಆರಾಮ ಕುಕ್ಕಣಿದ್ಯಾ? ಉಂಡೆ ಅಲೇನೆ? ಉಂಡಮ್ಮ. ಯಾಕೆ ಹಾಕ್ಲಿಕ್ಕೆ ಬತ್ತಿದ್ವು, ಅದಕ್ಕೆ ಯಾರೋ ನೆನೆಸ್ಕೊಂತಾ ಇದ್ದಾರೆ ನನ್ನ ಅಂತ ಮಾತಾಡ್ತಿದ್ದೆ. ಅಷ್ಟರೊಳಗೆ ನೀನು ಬಂದೆ. ನನ್ನಿನ್ ಯಾರು ನೆನೆಸ್ಕೊಂತಾರೆ ಅಂತ ಮಾತಾಡ್ಕೊಂತಿದ್ದೆ ಒಬ್ಳೇನೆ. ಬಾ. ಏನ್ ಸರ್ ಮಾಡಿದ್ದೆ? ನಾನು ಒಂದಿಟ್ಟು ಕಿವ್ಸಿ ಹೆಸರು ಮಾಡಿದ್ದೆ ಕಣಿ. ಹುಳಿ ಮೆಣಕೆ ಕಾಳು ಹಾಕಿ ಬಸ್ತು ಕಿವ್ಸಿ ಹೆಸರು ಮಾಡಿ ಉಂಡು ಬಂದಮ್ಮ. ಬಾ ಹಂಗೆ ಹೊಲ್ದ ಕಡೆಗೆ ಹೋಗಿ ಬರೋಣ. ಯಾತು ಇಲ್ಲ ತರಕಾರಿ ಸಾರು ಪಾರು ಮಾಡೋಕ್ಕೆ ಎಲ್ಲ ನಾನು ತೋಟದಾಗೆ ಟಮಾಟೆ ಹಣ್ಣು ಬದನೆಕಾಯಿ ಒಂದೆರಡು ಹಸಿರುಗಾಯಿ ಹೆಂಗೆ ಯಾರನ್ನ ಹಾಕಿದ್ರೆ ಕೇಳಿ ಕಿತ್ಕ ಬರೋಣ. ಬಾ ಹಂಗೆ ಸೊಪ್ಪು ಪಾಪು ಇದ್ರೆ ಕಿತ್ಕೊಂಡು ತಿಗಿಡ್ದಾಗ ಕಡ್ಲೆ ಗಿಡ್ದಾಗ ಯಾತಾಗ ನಾನು ಬರೋಣ. ಬಾ ಹೋಗೋಣ. ಇನ್ನೇನು ಮಾಡೋದು. ಹೌದಾ ಸರಿ ನಡಿಯಮ್ಮ. ನಾನು ಬರ್ತೀನಿ. ಅಲ್ವೇ ಸಾಕಮ್ಮ, ಲಸ್ಮಕ್ಕನ ವಿಷಯ ಗೊತ್ತಾಯ್ತೆ? ಅಲ್ಲ ಸಾವುಕಾರ ಸಿದ್ದಪ್ಪನೇ ಅಂತೆ ಬೆಂಕಿ ಇಡ್ಸಿದ್ದು ಅವ್ರ ಮುಸ್ಕಿನ ಜೋಳಕ್ಕೆ. ಅದಕ್ಕೆ 1 ಡಬ್ಬಲ್ಲು ಇದು ದುಡ್ಡು ಕೇಳಿದ್ದಂತೆ ಕೊಟ್ರಂತೆ ಪಂಚಾಯತಿಯಿಂದನ. ಗೊತ್ತಾಯ್ತಾ? ಗೊತ್ತಾಯ್ತು. ಹೇಳು ಸಿಕ್ಕಿದ್ದೆ ಚಾನ್ಸು ಅಂತಾನ ಅವಳನು ಒಂದು ಕೇಳ್ರಷ್ಟು ಕೊಟ್ರೇನೆ ಇಸ್ಕೊಂಬದು ಅಂತಾನ ಹೇಳಿರ್ತಾಳೆ. ಅದಕ್ಕೆ ಸಾವುಕಾರ ಸಿದ್ದಪ್ಪಗೆ ಇನ್ನೇನು ಮಸ್ತ್ ಆಗೈತಲ್ಲ ಕೊಟ್ಟೆವನೆ ಹೋದ್ರೆ ಹೋಗ್ಲಿ ಅಂತಾನ. ಇಲ್ದಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗಿಲಾಗ ಹಾಕ್ಸಾಡು ಅಂತಾನ ಕೊಟ್ಟೆವ್ರಿ ಸಾವುಕಾರ ಸಿದ್ದಪ್ಪರು. ಅವಳು ಹೆಂಗೂನು ಬಿಡು, ಕಳ್ಳು ಸಿಗ್ಬಾರ್ದಾಗಿತ್ತು. ಯಾಕಾದ್ರೂ ಸಿಕ್ಕಿದ್ರೋ ಏನೋ. ನನಗಂತೂ ಅವಳು ಜಾಳ ಸುಟ್ಟೋಗಿರೋದು ಖುಷಿಯಾಗಿತ್ತು. ಜಾಳ ಸುಟ್ಟಿರತ್ತೆ ಅವನ ಹೆಂಡತಿ ಅವರಲ್ಲ ಅವಳ ಗಂಡ ಅವ್ರ ಅತ್ತೆ ಎಲ್ಲರೂ ಮಕ್ಕುಗಿತ್ತಿದ್ರು. ಈಗ ಎಲ್ಲನ ತಲೆ ಮೇಲೆ ಕೂತ್ಕೊಂಡು ಮೇರಿಸ್ತಾರೆ ಲಕ್ಷ್ಮಿನ. ಅದನ್ನ ನೋಡಿ ಸಹಿಸ್ಕೊಂಬಕ್ಕಾಗಲ್ಲಮ್ಮ ನನಗಂತೂ. ಅಲ್ಲ 10,000 ಬೆಲೆ ಬಾಳಕ್ಕೆ 15,000 ಅಂತ ಹೇಳಿ ಅದಕ್ಕೆ 2 ರೊಟ್ಟು ಅಂತ 30,000 ರೂಪಾಯಿ ಕೊಡಬೇಕು ಅಂತಾನ ತೀರ್ಮಾನ ಮಾಡ್ಯಾರಲ್ಲ ಪಂಚಾಯತಿಯವರು. ಅವ್ರಿಗೇನು ಏನು ಹೊತ್ಸಲ್ವೇನಪ್ಪ. ಅಲ್ಲ ಅದೆಷ್ಟು ಬೆಲೆ ಕಟ್ಟುತ್ತಾರೋ ಅಷ್ಟನ್ನು ಕೊಟ್ಟಿದ್ರೆ ಆಗೋದು. ಅದು ಬಿಟ್ಬಿಟ್ಟು ಅದಕ್ಕೆ 2ರಷ್ಟು ಕೊಡಕ್ಕೆ ಮಾಡ್ಯವ್ರಲ್ಲ ಲಕ್ಷ್ಮಿ. ಇನ್ನ ನಮ್ಮ ಯಾಕೆ ಹೋಗಿರ್ತಾಳು ತಿಕ್ಕ. 2ರಷ್ಟು ಕೊಟ್ಟರು ಬಿಡು ಹೆಂಗೋತ್ಲಾಗೆ 2 ಸರಿ ಬೆಳೆ ಬೆಳೆದಂಗೆ ಆಗೈತಿ ಅಂತಾನ ಖುಷಿಯಾಗಿರ್ತಾಳೆ ಅವಳು. ನನಗಂತೂ ಉರ್ದು ಹೋಗ್ತೈತಿ ಅದನ್ನ ನೆನೆಸ್ಕೊಂಡ್ರಿ. ಅದನ್ನ ಎತ್ತಬೇಡ ನಡಿ. ನನಗೆ ಮೈಯಕ್ಕೆಲ್ಲ ಉರಿತೈತಿ. ಅವಳಿಗೆ ನಾನು ಒಳ್ಳೇದಾದ್ರೆ ಅವಳಿಗೆ ಏನಿದು ಕೆಟ್ಟದಾಗಬೇಕು ಅವಾಗಲೇ ನನಗೆ ಖುಷಿ. ನಡಿ ಹೋಗೋಣ. ಸರಿ ನಮ್ಮ ನನಗೂ ಹಂಗೆ ಅನ್ನಿಸ್ತು. ಅಲ್ಲ 2ರಷ್ಟು ಕೇಳೋರಲ್ಲ ಅವರು ಪಂಚಾಯತಿಯವ್ರು. ಅವ್ರಿನ್ನೇನು ಬುದ್ಧಿವಂತರ ಎಂತವ್ರು. ಅದಕ್ಕೆ ಬೆಳೆಗೆ ಎಷ್ಟು ಬೆಲೆ ಐತೋ ಅಷ್ಟನ್ನ ಕೊಡಿಸ್ಬೋದಾಗಿತ್ತು. ಅದು ಬಿಟ್ಬಿಟ್ಟು 2ರಷ್ಟು ಯಾಕೆ ಕೊಡ್ಸಿರು? ಅವ್ರಿಗೇನು ಬುದ್ಧಿಗಿದ್ದಿ ಐತಾ ಇಲ್ವಪ್ಪ? ಅಯ್ಯೋ ನಡಿಕದ್ರಜ್ಜಿ, ಬುದ್ಧಿ ಇದ್ದಿದ್ರೆ ಅವ್ರು ಯಾಕೆ ಹಂಗೆ ಪಂಚಾಯತಿಯವ್ರು ತೀರ್ಮಾನ ಮಾಡ್ತಿದ್ರು ಹೇಳು? ಅವ್ರಿಗೂ ಬುದ್ಧಿ ಇಲ್ಲ. ನಮ್ಮ ಸಾವುಕಾರ ಸಿದ್ದಪ್ಪರ್ಗು ಬುದ್ಧಿ ಇಲ್ಲ. ಅವ್ರು ಕೇಳಿದ ತಕ್ಷಣ ಕೊಡಕ್ಕೆ ಒಪ್ಕೊಂಡವ್ರಲ್ಲ. ನಡಿ ಇಂಥವ್ರಿಗೆ ಏನು ಹೇಳೋಣ. ನನ್ನ ತಳಗಿದ್ರೆ ಕೊಡ್ತಿರ್ಲಿಲ್ಲಮ್ಮ. ಅವಳಿಗೆ ಕೊಡಬೇಕು ಪುಕ್ಸಟ್ಟೆ ದುಡ್ಡ. ಲಸ್ಮಕ್ಕ ಹೆಂಗೋ ಅತ್ಲಾಗೆ ಆ ಕಳ್ಳು ಸಿಗಾಕೋಣಕ್ಕೆ ನಿನಗೆ ಹೆಂಗೋನ ಒಂದು ಬೆಳೆದು ಜಾಸ್ತಿ ದುಡ್ಡು ಬಂದಂಗಾಯ್ತು ಅಲ್ವಾ? ಹ್ಞೂ ಕಣೆ. ಮತ್ತೆ ಮಾಡಿರೋ ತಪ್ಪಿಗೆ ಶಿಕ್ಷೆ. ಅದು ಡಬ್ಬಲ್ ಕೊಟ್ಟಿರೋದು ಶಿಕ್ಷೆ ಅನ್ನೋ ಥರ ಲೆಕ್ಕ. ಅದು ಅಷ್ಟಕ್ಕಷ್ಟೇ ಪರಿಹಾರ ಕೊಟ್ಟಿದ್ರೆ ಅವ್ರಿಗೆ ಶಿಕ್ಷೆ ಕೊಟ್ಟಂಗೆಲ್ಲ ಆಗೋದು. ಬಾನು ಹೆಂಗೋ ಅದನ್ನ ಹೇಳಿಕೆ ನನಗೂ ಅದೇ ಸರಿ ಅನ್ನಿಸ್ತು. ಬಾನು ನಾನು ಹಂಗೆ ಅಂದ್ಕೊಂಡೆ. ಬಾನು ಪರವಾಗಿಲ್ಲ, ಒಳ್ಳೆ ಕೆಲಸನೇ ಮಾಡಿದ್ಲು, ಒಳ್ಳೇದೇ ಹೇಳಿದ್ಲು. 1 ಡಬ್ಬಲ್ ಆದ್ರೆ ಅದಕ್ಕೆ ಶಿಕ್ಷೆ ಕೊಟ್ಟಂಗೂ ಆಗುತ್ತೆ ಅಂತಾನ. ಇನ್ನ ಉರ್ಕೊಂಡಿರ್ತಾನೆ. ಅತಿಪ್ಪೆ ನೇತ್ರ ಸಾವುಕಾರ ಸಿದ್ದಪ್ಪ ಎಲ್ಲರೂ ಎಷ್ಟು ಬೈಕೊಂಡಿರ್ತಾರೋ ಏನೋ. 2ರಷ್ಟು ಕಿತ್ಕೊಂಡ್ಬಿಟ್ಲು ದುಡ್ಡ ಸರಿಯಾಗಿ ಮಾಡ್ಕೊಂಡ್ಲು ಲಸ್ಮಕ್ಕ ಅಂತಾನ. ನೋಡ್ದೇನಿ ಅಲ್ಲಿ ಕಿಸ್ಕೊಂಡ್ ಬರ್ತಾ ಇದ್ದಾಳೆ ಲಸ್ಮಕ್ಕ. ಹೆಂಗೂನು ಸಾವುಕಾರ ಸಿದ್ದಪ್ಪಂತಾಗ ಸರಿಯಾಗಿ ಗಿಟ್ಟಿಸ್ಕೊಂಡೆ 2ರಷ್ಟು ದುಡ್ಡ ಅಂತಾನ. ನಾಸ್ಕೆ ಮಾನ ಮರ್ಯಾದೆ ಇಲ್ಲಮ್ಮ. ಇನ್ನೊಬ್ರು ದುಡ್ಡ ಅದೇನು ಅಂತಾನ ಕಿತ್ಕೊಂಡ್ ತಿಂತಾಳೆ. ಅಯ್ಯಯ್ಯ ದುಡ್ದು ತಿನ್ಬೇಕಮ್ಮ. ಕಂಡ ದುಡ್ಡಿಗೆ ಆಸೆ ಪಡ್ತಾಳಲ್ಲ, ಏನೋ ಸಿಕ್ಕಿದ್ದೆ ಅವಕಾಶ ಅಂತ ಹೇಳಿ. ಮತ್ತೆ ದುಡ್ಡು ತಿನ್ಬೇಕು. ಅದು ಬಿಟ್ಬಿಟ್ಟು ಹಿಂಗೆ ಏನೋ ಗೊತ್ತಿಲ್ಲದೇನೆ ಏನೋ ಬೆಂಕಿ ಇಟ್ರು ಅಂತ ಹೇಳಿ 2ರಷ್ಟು ಕೊಡು ಅಂತಾನ ಕಿತ್ಕೊಂಡವಳಿ ಮೋಸ್ಕಾತಿ. ಅವಾಗ 5 ಎಕರೆ ಜಮೀನನ್ನು ಮೋಸ ಮಾಡಿ ಕೋರ್ಟ್ಗಾಕಿ ನಂದು ಅಂತಾನ ಕಿತ್ಕೊಂಡ್ಲು. ಈಗ 2ರಷ್ಟು ಕೊಡ್ರಿ ಅಂತಾನ ಪಂಚಾಯತಿಯವ್ರಿಗೆ ಹೇಳಿ ಇಸ್ಕೊಂಡವಳಿ. ಅದಕ್ಕೆ ಮೇರಿತಾಳಂಗೇನು. ನಡಿ ಅವಳ ಯಾಕೆ ಮಾತಾಡ್ಸಕ್ ಹೋಗ್ತಿ? ಅವಳ ಮಕ್ಕ ನೋಡಕ್ಕಾಗಲ್ಲ, ಅವಳು ಕಿಸಿಯದ. ಬರ್ಬೇಕು ಸಾಕಮ್ಮನವರು. ಯಾವ ಕಡೆ ಪ್ರಯಾಣ? ಏನ್ ಸಾಕಮ್ಮ ಎಲ್ಲಿಗೆ ಹೊರಟ್ರಿ ನೀನು ಕದ್ರಜ್ಜಿನು? ಏ ಭಾಗ್ಯಮ್ಮ
ಯಾರೋನ ನನ್ನ ಮುಸ್ಕಿನ ಜೋಳ ಉರ್ದೋಗಿರಕ್ಕೆ ನಮ್ಮ ಅತ್ತೆ ನನ್ನ ಗಂಡ ಎಲ್ಲರೂ ನನ್ನ ಬೈದ್ರು ಅಂತನ ಖುಷಿಯಾಗಿದ್ರು. ಪಾಪ ಈಗ ಅವ್ರ ಮುಖ ನೋಡಕ್ ಆಗ್ತಾ ಇಲ್ಲ. ಅಯ್ಯೋ ಅನ್ಸುತ್ತೆ. ಆ ಖುಷಿ ಎಲ್ಲ ಹೊರಟೋಗಿ ದುಃಖ ಆಗ್ಬಿಟ್ಟೈತೆ ಅವ್ರಿಗೆ. ಮನಸ್ನಾಗೆ ದುಃಖ ತುಂಬ್ಕೊಂಡ್ಬಿಟ್ಟೈತೆ. ಪಾಪ ಅವ್ರ ಮುಖ ನೋಡಕ್ ಆಗ್ತಿಲ್ಲ. ಹೌದಾ? ಯಾರೇ ಅದು ಅಂತವ್ರು? ಅಯ್ಯೋ ಯಾರು ಅಂತ ಗೊತ್ತಿಲ್ವೇನೆ? ನಮ್ಮ ಊರಿಗೆ ಫೇಮಸ್ ಅವರು. ಅಯ್ಯೋ 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 ಅಂತ ಇಂಥ ವ್ಯಕ್ತಿ ಅಲ್ಲ ಬಿಡು ಅವರು. ನಮ್ಮೂರಿಗೆ ದೊಡ್ಡ ಫೇಮಸ್ಸು. ಸಾವುಕಾತಿ ಒಂದೊಂದು ಕಾಲದಾಗೆ ದೊಡ್ಡ ಸಾವುಕಾತಿಯಾಗಿ ಮೆರೆದವರು ಅವರು. ಒಂದು ತಿಂಗಳ ಕಾಲ ಸಾವುಕಾತಿಯಾಗಿ ನಮ್ಮೂರು ತುಂಬಾ ಮೆರೆದಿದ್ರು. ಅರಮನೆ ಅಂತ ಅರಮನೆ ಎದುರಾಗಿದ್ರು ಕಣೆ. ಭಾಗ್ಯಮ್ಮ ನಿನಗೆ ಗೊತ್ತಿಲ್ವ ಅವ್ರು ಯಾರು ಅಂತನ? ಅಷ್ಟು ಫೇಮಸ್ ವ್ಯಕ್ತಿ ನಿನಗೆ ಗೊತ್ತಿಲ್ಲ ಅಂತಂದ್ರೆ ನೀನು ಈ ಊರಾಗಿರೋದೇ ವ್ಯರ್ಥ ಅಲ್ವೇನೆ ಸಾಕಮ್ಮ? ಏ ಲಕ್ಷ್ಮಿ, ಮುಚ್ಕ ಸಾಕು ಬಾಯಿನ, ಕೊಚ್ಚಬೇಡ. ಕೊಚ್ಕೋಬೇಡ. ಪುಕ್ಸಟ್ಟೆ ದುಡ್ಡು ಸಿಕ್ತು ಸಾವುಕಾರ ಸಿದ್ದಪ್ಪಂದು, ಒಂದು ಕೆಲ್ರಷ್ಟು ದುಡ್ಡು ತಕೊಂಡೆ ಅಂತ ಹೇಳಿ ಕೊಚ್ಕಮಕ್ ಬರಬೇಡ. ಮೇರಿಯಾಕೆ ನೀನ್ ಹೇಳ್ತಾ ಇರೋದು ನನಗೆ ಅಂತ ನನಗೇನು ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ಸುಮ್ಮನೆ ಮುಚ್ಕೊಂಡು ಹೋಗತ್ ಕಲ್ತ್ಕ. ನೀನ್ ಪಾಡಿಗೆ ನೀನು. ನನ್ ಕೆಣಕಿದ್ರೆ ನಾನೇನಿಲ್ಲ ಸುಮ್ಮನಿರಲ್ಲ. ಓಹೋ ಬಂದ್ಬಿಟ್ಲಿ ಇಲ್ಲಿ. ಅಯ್ಯೋ ಇದ್ಯಾಕೆ ಸಾಕಮ್ಮ ಹಿಂಗ್ ಆಡ್ತಾ ಇದ್ಯಾ? ಅದೇನೋ ಹೇಳ್ತಾರಲ್ಲ ಕುಂಬಳಕಾಯಿ ಕಳ್ಳಿ ಅಂದ್ರೆ ಎಗ್ಲ ಮುಟ್ಕೊಂಡು ನೋಡ್ಕೊಂಡ್ರಂತೆ, ಹಂಗಾಯ್ತು. ಅವಳೇನೋ ಯಾರೋ ಫೇಮಸ್ ವ್ಯಕ್ತಿ ದೊಡ್ಡ ಸಾವುಕಾತಿ ಆಗಿದ್ಲು ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ನೀನ್ ಯಾಕೆ ಹಿಂಗ್ ರೇಗಾಡ್ತಾ ಇದ್ಯಾ? ನಿನಗ ಹೇಳಿದ್ದು? ಏ ಭಾಗ್ಯಮ್ಮ, ಮುಚ್ಕೊಂಡು ಇರು. ನಾನೇನು ನಿನ್ನಂಗೆ ದಡ್ಡಿ ಅಲ್ಲ. ಅವಳು ಹೇಳೋದು ನನಗೆ ಅಂತ ನನ್ಗೆ ಚೆನ್ನಾಗಿ ಗೊತ್ತೈತಿ. ಹೋಗ್ರಿ ಮುಚ್ಕೊಂಡು. ಪುಕ್ಸಟ್ಟೆ ದುಡ್ಡು ಸಿಕ್ತಲ್ಲ ನಿಮಗೆ. ಇನ್ನೇನು ಮಜಾ ಮಾಡ್ಕೊಂಡಿರ್ಬೋದು. ಓಹೋ ಪುಕ್ಸಟ್ಟೆ ಏನು ನೀನ್ ಕೊಟ್ಟಿದ್ದೇನೆ ಸಾಕಮ್ಮ? ಮಾಡಿರೋ ತಪ್ಪಿಗೆ ಶಿಕ್ಷೆ ಅದು ಅಷ್ಟೇನೆ. ಏನಾದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಜೈಲಿಗೆ ಹಾಕಿರೋರು. ಅವಾಗ ಇನ್ನ ಅವಮಾನ ಆಗಿರೋದು ಸಾವುಕಾರ ಸಿದ್ದಪ್ಪನಿಗೆ. ಏನೋ ರಾಜನ ಮಕ ನೋಡ್ಕೊಂಡು ಲಸ್ಮಕ್ಕ ಪಾಪ ಅವನ್ ಬೇಜಾರು ಮಾಡ್ಕೊಂತಾನೆ, ಅವನ್ ಸಹಾಯ ಮಾಡಕ್ ಬಂದಿದ್ದ ಅಂತ ಹೇಳಿ ಬರೇನೆ ಪರಿಹಾರ ಇಸ್ಕೊಂಡು ಸುಮ್ಮನಾದ್ಲು ಅಷ್ಟೇನೆ. ಒಂದು ಕೈ ಎರಡರಷ್ಟು ಇಸ್ಕೊಂಡು. ಅದ್ರಾಗೇನು ತಪ್ಪೇನು ಇಲ್ಲ ಬಿಡು. ನೀನ್ ಯಾಕೆ ಹಂಗಾಡ್ತಾ ಇದೀಯಾ? ಹೌದೌದು. ಅಲ್ಲ ಪರಿಹಾರನ ಅದಕ್ಕೆ ಎಷ್ಟು ಬೆಲೆ ಐತೋ ಅಷ್ಟನ್ನು ತಗೊಂಡ್ರೆ ಅದಕ್ಕೊಂದು ನ್ಯಾಯ. ಅದ್ ಬಿಟ್ಬಿಟ್ಟು ಎರಡರಷ್ಟು ತಗೊಂಡ್ರೆ ಅದು ಅನ್ಯಾಯ ಕಣೆ. ಅನ್ಯಾಯ ದುಡ್ಡು ಯಾವತ್ತೂ ಶಾಶ್ವತವಾಗಿರಲ್ಲ. ಇವಳಿಗೂ ಒಂದಲ್ಲ ಒಂದ್ ದಿವಸ ಅಂತ ಗತಿನೇ ಬರುತ್ತೆ. ಎಲ್ಲ ಕಳ್ಕೊಂತಾಳೆ. ಓಹೋ ಇವಳೇನು ದೊಡ್ಡ ನ್ಯಾಯಸ್ಥಿಯಮ್ಮಂಗೆ ನ್ಯಾಯ ಅನ್ಯಾಯ ಮಾತಾಡಕ್ ಬಂದವಳೆ. ಏ ಸಾಕಮ್ಮ ಮುಚ್ಕೊಂಡು ಹೋಗು. ಎಷ್ಟು ಆಡ್ಕೊಂಡು ಅಲ್ಕಿಸ್ಕೊಂಡು ಹತ್ತಿದ್ದೆ. ನಮ್ಮ ಅತ್ತೆ ಬೈದ್ರು ಅಂತನ ನಮ್ಮ ಮನೆಗೆ ಬಂದು ನೋಡ್ಕೊಂಡು ಅಲ್ಕಿಸಿತ್ತಿದ್ದೆ. ನನ್ನ ಗಂಡ ಬೈದ್ರು ಅಂತನ. ಈಗೇನು ಕಾಲ ಒಂದೇ ತರ ಇರಲ್ಲ ಅಂತನ. ಅದಕ್ಕೆ ಮತ್ತೀಗ ಹೇಳೋದು ನಿನ್ಗೊಂದ್ ಕಾಲ ಆದ್ರೆ ನನಗೂ ಒಂದ್ ಕಾಲ. ಅದೇನೋ ಗಾದೆ ಹೇಳ್ತಾರಲ್ಲ, ಅತ್ತಿಗೊಂದ್ ಕಾಲ ಸೊಸಿಗೊಂದ್ ಕಾಲ ಅಂತಾನ. ಹಂಗೆ ಕಾಲ ಒಂದೇ ತರ ಇರಲ್ಲ. ಅದಕ್ಕೆ ಮತ್ತೀಗ ಯಾರನ್ನೂ ಆಡ್ಕಮಕ್ ಹೋಗ್ಬಾರ್ದು ಅಂತಾನೆ ಹೇಳೋದು. ಅಯ್ಯೋ ನಾವು ಎಲ್ಗೋ ಹೋಗ್ಬೇಕು. ನಿಮ್ ಮಾತು ಕೇಳ್ಕೊಂಡು ನಿಂತ್ಕಮಕ್ಕೆ ಆಗಲ್ಲ. ನಡಿಯ ಸಾಕಮ್ಮ. ಅಯ್ಯ ಇವ್ರಿಗಂತೂ ಮಾಡಕ್ ಕೆಲಸ ಇಲ್ಲ. ಸುಮ್ಮನೆ ಅದು ಇದು ಅಂತ ಹೇಳಿ ಕೊಚ್ಕೊಂತಾರೆ. ಏನು ಮಾಡಬಾರ್ದು ಸಾಧನೆ ಮಾಡ್ಯವ್ರೇನೋ ಅಮ್ಮಂಗೆ. ಅಲ್ಲ ಪುಕ್ಸಟ್ಟೆ ದುಡ್ಡು ಸಿಕ್ಕೈತಿ ಅಂತಾನ ಊರು ತುಂಬನ ಮೆರವಣಿಗೆ ಹೋಗ್ತಾ ಇದಾರೆ ಹೇಳ್ಕೊಂಡು. ನಮ್ಮಂತ ಬುದ್ಧಿವಂತರು ಯಾರು ಇಲ್ಲ ಅಮ್ಮಂಗೆ. ನಡಿ, ಎಲ್ಲಾರ್ಗು ಅವ್ರವ್ರದೇ ಆದಂತ ಬುದ್ಧಿವಂತಿಕೆ ಇದ್ದೇ ಇರುತ್ತೆ. ಏನು ಇವ್ರೊಬ್ರೇ ಅಲ್ಲ ಬುದ್ಧಿವಂತರು. ಹೌದು ಕಣ್ಕದ್ರಜ್ಜಿ, ಬುದ್ಧಿವಂತಿಕೆ ಎಲ್ಲರಿಗೂ ಇರುತ್ತೆ. ಕೆಲವರಿಗೆ ಒಳ್ಳೆ ಬುದ್ಧಿವಂತಿಕೆ ಇರುತ್ತೆ, ಕೆಲವರಿಗೆ ನಾಯಿ ತರ ಬುದ್ಧಿ ಇರುತ್ತೆ. ಹೌದೌದು ಕಣೆ ಲಸ್ಮಕ್ಕ, ನೀನು ಹೇಳೋದು 100% ಸತ್ಯವಾದ ಮಾತು. ಕೆಲವರಿಗೆ ಬುದ್ಧಿನೂ ಇರಲ್ಲ, ಬೇರೆಯವ್ರು ಹೇಳಿದ್ದು ಅರ್ಥ ಆಗಲ್ಲ. ಬಾ ಹೋಗೋಣ. ಬರ್ಲೇನೆ ಸಾಕಮ್ಮ? ಎಲ್ಗೋ ಹೋಗ್ತಾ ಇದ್ದೀರೇನೋ? ಹೋಗಿ ಬೇಗ ಬರ್ರಿ. ನೀನೇನು ಅದ್ನ ಹೇಳ್ಬೇಕಾಗಿಲ್ಲ, ನಮಗೆ ಗೊತ್ತೈತಿ ಯಾವಾಗ ಬರಬೇಕು ಯಾವಾಗ ಬಿಡಬೇಕು ಅಂತನ. ಮುಚ್ಕೊಂಡು ಹೋಗು. ಆಯ್ತಮ್ಮ, ನಾನು ಮುಚ್ಕೊಂಡೆ ಹೋಗ್ತೀನಿ, ನೀನು ತೆರ್ಕೊಂಡೆ ಹೋಗು. ನನಗೇನಂತಿ? ನೋಡ್ದೇನಿ ಸಾಕಮ್ಮ ಹೆಂಗೆ ಮಾತಾಡೋಗ್ಬಿಡ್ತಾಳೆ ಅಲಸ್ಮಕ್ಕ. ಮಾರಿ ಕಿಲಾಡಿ. ಇವಾಗ ದುಡ್ಡು ಸಿಕ್ಕಿತ್ತಲ್ಲ ಅದಕ್ಕೇನೆ ಮಾತಾಡ್ತಾಳೆ. ಮಾತಾಡ್ಲಿ ನಮಗೂ ಮಾತಾಡೋ ಕಾಲ ಬರುತ್ತೆ ಕಣಿ. ಲಕ್ಷ್ಮಿ ಹೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.